ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೌತಮ್ ಅವ್ರಿಗೆ ಆ ಏಜೆನ್ಸಿ ಆಗಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಗೌತಮ್ ಅವ್ರಿಗೆ ಯಾವುದೋ ಫೋನ್ ಬಂತಂತೆ. ಆಗ ಆ ಫೋನ್ನಲ್ಲಿ ಚಿತ್ರ ಮಾತಾಡಿದಾಳೆ. ಆಗ್ಲೇ ಅವಳಿಗೂ ಈ ವಿಷಯ ಎಲ್ಲ ಗೊತ್ತಾಗಿದ್ದು. ಆಗ ನನಗ್ ಫೋನ್ ಮಾಡಿ ಇದನ್ನೆಲ್ಲ ಹತ್ಕೊಂಡು ಹೇಳ್ಕೊಂಡ್ಲು. ಅಲ್ಲ, ಈ ತರ ಏನಕ್ ಮಾಡ್ಬೇಕಿತ್ತು ಗೌತಮ್ ಅವರು? ಇರಲಿ ಬಿಡಮ್ಮ, ಮುರಳಿ ಹೇಳಿದ ಹಾಗೆ ಬೇರೆ ಏನೇನೋ ಕಾರಣ ಇರುತ್ತೆ. ಹೋಗ್ಲಿ ಬಿಡಮ್ಮ. ಆದ್ರೆ ಒಟ್ನಲ್ಲಿ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟು ಕಡೆಗೆ ಆಗಲ್ಲ ಅಂತ ಹೇಳಿದ್ದು ನಂದೇ ತಪ್ಪಲ್ವೇನಮ್ಮ? ಅಲ್ಲಪ್ಪ, ತಪ್ಪು ಅಂತ ಅವಮಾನ ಮಾಡ್ಬೇಕಾ ಅದಕ್ಕೆ? ಮತ್ತದನ್ನೇ ಮಾತಾಡ್ಬಿಡ್ವೆ ಬಾವಾ. ಆ ಏಜೆನ್ಸಿ ಅವ್ರಿಗೆ ಆಗೋಗಿದೆಯಂತೆ, ಅದ್ರ ಪಾಡಿಗೆ ನಡೆದೋಗತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹೋಗೆ ಟೀ ಮಾಡೆ, ತಗೋ ಇವಳನ್ನು ಕರ್ಕೊಂಡೋಗು. ಯಾಕೆ ಬಾವ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ ಕಣಯ್ಯ, ನನ್ನ ಮಿಕ್ಕಳ್ಳಿ ಅಂದ್ರೂ ನೀನು ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ ಬಾವ, ಎಲ್ರೂ ಒಂದೇ ರೀತಿ ಇರಲ್ಲ. ಅಯ್ಯೋ, ಹೋಗಿ ಹೋಗಿ ನಾನಿದ್ದನ್ನು ನಿಮಗೆ ಹೇಳ್ತಿದ್ದೇನಲ್ಲ, ಆನೆಗೆ ಹೋಗಿ ಇರುವೆ ಹೇಳ್ದಂಗಾಯ್ತು. ಓ, ಅಂದ್ರೇನಯ್ಯ ನಿನ್ ಮಾತಿನ ಅರ್ಥ? ಆನೆ ತಪ್ಪೇ ಮಾಡಲ್ಲ ಅಂತಲಾ? ಆನೆಗೂ ಒಂದು ಅಂಕುಶ ಅಂತಿರುತ್ತೆ, ನೆನ್ಪಿರ್ಲಿ. ಬಾವಾ, ನಿಮ್ಮ ಅಂಕುಶ ನಿಮ್ಮ ಮಕ್ಕಳೇ. ನನಗೆ ನನ್ನ ಮಕ್ಕಳೇ ಅಂಕುಶನ? ಮಕ್ಕಳು ಅಂಕುಶ? ಎಂಥ ಮಾತು ಹೇಳ್ಬಿಟ್ಟಯ್ಯ. ಯಾಕೋ ಇತ್ತೀಚೆಗೆ ನನಗಿಂತ ಅನುಭವಿಸ್ತಂತರ ಮಾತಾಡ್ತೀಯ ನೀನು. ಆದ್ರೆ ಆ ಅಂಕುಶನ ನಾನು ಈಗ ಅಳಿಯ ಅನ್ನೋ ಮಾವತನ ಕೈಲಿ ಕೊಟ್ಬಿಟ್ಟಿದ್ದೀನಿ ಕಣಯ್ಯ. ಅದಕ್ಕೆ ನಾನು ಹೇಳಿದ್ದು, ಮಿಕ್ಕಳಿ ಅಂದ್ರು ನೀನು ಹಾಗೆ ಇದ್ದಿದ್ರೆ ನಾನು ನೆಮ್ಮದಿಯಾಗಿರ್ಬೋದಿತ್ತು ಅಂತ. ಬಾವಾ, ಯಾಕೀಗದೆಲ್ಲ? ನಾನು ಏನೋ ಹೇಳೋದು, ನೀವು ಅದಕ್ಕೆ ಇನ್ನೇನೋ ಹೇಳೋದು, ಸುಮ್ಮನೆ ಬೇಕಾಯ್ದಲ್ಲ. ಈ ಅಚ್ಚು ಟೀ ಮಾಡಿದ್ಲ ಇಲ್ವಾ ಅಂತ ಹೋಗಿ ನೋಡಿ ಬರ್ತೀನಿ. ನೀವು ಮೊದಲು ಈ ಕೆಲಸ ಮಾಡೋದೆಲ್ಲ ಬಿಟ್ಬಿಡಿ, ಆರಾಮಾಗಿ ಕೂತ್ಕೊಳ್ಳಿ. ಅವಳು ಬಂದಿದ್ದಾಳೆಲ್ಲ ನೋಡ್ಕೊಳ್ತಾಳೆ. ಹೋಗಯ್ಯ, ಏನು ಒಂಚೂರು ಕಸ ಗುಡ್ಸಿದ್ರೆ ಕೈಯನ್ ಸೌದ್ ಹೋಗಲ್ಲ. ಹೋಗು, ಟೀ ಆಯ್ತಾ ನೋಡೋಗು. ನನಗೂ ಒಂದು ಲೋಟ ಮಾಡಕ್ ಹೇಳು. ಹೇಳಕ್ ಬಂದ ಆನೆ ಅಂಕುಶ. ನಿಮ್ ಹುಚ್ಚಾಟ ತೆಗಿರಿ, ಒಳ್ಳೆ ಚಿಕ್ಕ ಮಕ್ಳ ತರ. ಹುವಿ, ನಮ್ ಮಗುಗೆ ಮಗು ಆಗೋ ತನಕ ನಾವು ಮಕ್ಕಳೇ. ಹೀಗೆ ಮಕ್ಕಳಾಟ ಆಟ ಆಡ್ಕೊಂಡೇ ಇದ್ಬಿಡಣ್ವಾ, ಏನಂತ್ಯಾ? ಏನನ್ನೋದು? ದೊಡ್ಡೋರಷ್ಟೇ 4 ಬಾರಿಸ್ತಾರೆ. ಹುವಿ, ಇವತ್ತು ನಾನು ತುಂಬಾ ಒಳ್ಳೆ ಮೂಡಲಿದ್ದೇನೆ. ಯಾಕೆ ಹೇಳು? ಈ ರೀತಿ ಹುಡುಗಾಟ ಆಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆ ಮೂಡಲ್ಲೇ ಇರ್ತೀರಾ. ಅಲ್ಲ ಭುವಿ, ನಾವು ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಎಲ್ಲಿಗೆ ಹೋಗ್ತಿದ್ದೀವಿ? ಲಾರಿ ಆಫೀಸ್ಗಾ? ಅಲ್ಲ, ಗೆಸ್ ಮಾಡು. ತರಕಾರಿ ಅಂಗಡಿಗ? ಅಲ್ಲ. ಮಗು ಬಟ್ಟೆ ತಗೊಳಕ? ಅಲ್ಲ. ಹಾಗಿದ್ರೆ ಪಕ್ಕಾ ಪಿಕ್ಚರ್ಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅಲ್ಲ ಭುವಿ, ಬೇರೆ. ಬೇರೆ ರೀ, ಬೇರೆ ಏನ್ ನಂಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಭುವಿ, ನಾವು ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಟೂರಾ? ಯಾವ ಟೂರು ಬೇಡ, ಯಾವ ಟ್ರಿಪ್ಪು ಬೇಡ. ಈಗಾಗಿರೋ ಅನುಭವಗಳೇ ಸಾಕು, ಇಟ್ಟಿರೋ ಕಣ್ಣೀರು ಸಾಕು. ನೋಡಿ, ಈ ಒಂದ್ ಟ್ರಿಪ್ಪಿಂದಾನೆ ನನ್ನ ಜೀವನದಲ್ಲಿ ನೆನ್ಪಿಟ್ಕೊಳ್ಳೋ ತರ ಒಳ್ಳೆ ಉಡುಗೊರೆ ಕೊಟ್ಟಿದ್ದೀರಾ, ಅಷ್ಟು ಸಾಕು. ಭುವಿ, ಅದೇನೋ ಅಲ್ಲೇಡ್ರೋ ಅಲ್ಲೇ ಬಹುಮಾನ ಅನ್ನೋ ತರ ಆಗೋಯ್ತು. ನಾನು ಹಿಂಗೆ ಅವತ್ತೇ ಹೇಳಿದ್ನಲ್ಲ, ನಾನು ಅದು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ.
ಈಗ ಅದ್ಯಾವುದೂ ಇಲ್ಲ, ನಾವಿಬ್ರೇ ತಾನೇ ಟೂರ್ಗೆ ಹೋಗ್ತಾ ಇರೋದು. ನೀವ್ ಈ ರೀತಿ ಹೋಗಲ್ವಲ್ಲ, ನಿಮ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೀವು ಗುಂಪಲ್ ಗೋವಿಂದ ಅಂತ ಹೋಗೋರು, ಸಿಂಗಲ್ ಆಗಿ ಶಿವ ಅಂತ ಹೋಗಲ್ಲ. ಭುವಿ, ಶಿವ ಅಲ್ಲ, ರಾಮ ನೋಡೋಕೆ ಅಯೋಧ್ಯೆಗೆ ಹೋಗ್ತಾ ಇದೀವಿ. ರೀ, ಇನ್ನೊಂದ್ ದೋಸೆ ಸಾಕು ತಿನ್ರಿ. ಬೇಡ ಭುವಿ, ನಾನು ಅಂಗಡಿಗೆ ಹೋಗ್ತೀನಿ, ನೀನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರು. ರೀ, ಅದೇನ್ ದೊಡ್ಡ ಕೆಲ್ಸ ಅಲ್ಲ, 2 ನಿಮಿಷದ ಕೆಲ್ಸ. ಮೊದ್ಲು ವಿಷಯನ ಮನೆಯವ್ರಿಗೆ ತಿಳಿಸಿ, ಆಮೇಲೆ ಪ್ಯಾಕ್ ಮಾಡ್ಬೇಕಾ ಬೇಡವಾ ಅಂತ ನಾನ್ ನಿರ್ಧಾರ ಮಾಡ್ತೀನಿ. ಭುವಿ, ನೆನ್ನೆಯಿಂದನೂ ಇದನ್ನೇ ಹೇಳ್ತಾ ಇದೆಯಾ. ನಾನೊಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನನ್ನ ಮಾತು ನಾನೇ ಕೇಳಲ್ಲ, ನಾನು ಬೇರೆ ಯಾರ ಮಾತು ಕೇಳಲ್ಲ. ನಾವು ಅಯೋಧ್ಯೆಗೆ ಹೋಗ್ತಿದೀವಿ ಅಂದ್ರೆ ಹೋಗ್ತಿದೀವಿ ಅಷ್ಟೇ, ಅದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಆಯ್ತು, ಮೊದ್ಲು ವಿಷಯನ ಮನೆಯವ್ರಿಗೆ ತಿಳಿಸಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ನಡೀರಿ. ಮಾ, ನಾವು ಚಿಕ್ಕ ವಯಸ್ಸಲ್ಲಿ ಒಟಾರದಲ್ಲಿದ್ವಲ್ಲ, ಆಗ ನಂಗೆ ಮುಖೇಶ್ ಅಂತ ಒಬ್ಬ ಫ್ರೆಂಡ್ ಇದ್ದ, ನಿಂಗೆ ಗೊತ್ತಲ್ವಾ? ಯಾರು ಸೇಟು ಹುಡುಗ? ಅವನು ಫೋನ್ ಮಾಡಿದ್ದ. ಅವನು ಒಂದು ಕಾಂಟ್ರಾಕ್ಟ್ ಕೊಡಿಸ್ತಾ ಇದ್ದಾನೆ. ಅದೇ ನಮ್ಮ ಅಯೋಧ್ಯೆ ಶ್ರೀರಾಮ್ ಬಂದ್ರ ಇಲ್ವಾ, ಅಲ್ಲಿಗೆ ವಾರಕ್ಕೊಂದ್ಸಲ ಹೂ ಸಪ್ಲೈ ಮಾಡೋ ಕಾಂಟ್ರಾಕ್ಟ್ ನ ನನಗೆ ಕೊಡಿಸ್ತಾ ಇದ್ದಾನೆ. ಅದಕ್ಕೆ ಅಗ್ರಿಮೆಂಟ್ ವಿಷಯವಾಗಿ ಬಾ ಅಂತ ಹೇಳ್ತಿದ್ದಾನೆ. ಇವತ್ತೋ ನಾಳೆನೋ ನಾನು ಅಯೋಧ್ಯೆಗೆ ಹೋಗ್ಬೇಕಾಗತ್ತಮ್ಮ. ಅದು ಹೋಗ್ತಾ ಇದ್ದೀನಿ, ಒಬ್ಬನೇ ಯಾಕೆ ಹೋಗ್ಬೇಕು ಅಂತ, ಜೊತೆಗೆ ಭುವಿನೂ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದನ್ನೇ ಹೇಳೋಣ ಅಂತ ಬಂದೆ. ತುಂಬಾ ಒಳ್ಳೆ ಸುದ್ದಿ ಕಣೋ ಕಾರ್ತಿ. ಶ್ರೀರಾಮ್ ದೇವ್ರ ಸೇವೆ ಅಂದ್ರೆ ಸಾಮಾನ್ಯ ಅಲ್ವೇ ಅಲ್ಲ ಕಣೋ, ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಅಲ್ಲ, ಕೋಟ್ಯಾಂತರ ಜನದಲ್ಲಿ ನಿನಗೆ ಈ ಸೇವೆ ಸಿಕ್ಕಿದೆ ಅಂದ್ರೆ ಅಬ್ಬಾ, ಇದಕ್ಕೆ ಏನ್ ಕಾರಣ ಇರ್ಬೋದು ಹೇಳು? ನಿನ್ಗೆ ಹೂವಿನಂತ ಮನ್ಸಿದೆ ಕಣೋ ಕಾರ್ತಿ. ಈ ಹೂವಿನ ಸೇವೆಗೆ ದೇವರು ನಿನ್ನನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾವು ನಿನ್ನೆಯಿಂದ ಅನ್ಕೋತಾ ಇದ್ವಿ, ಬಾಲರಾಮರ ದರ್ಶನ ಮಾಡಿದ್ರೆ ಸ್ನೇಹನ್ ಮಗುಗೆ ಹುಷಾರಾಗುತ್ತೆ ಅಂತ. ಈಗ ಒಳ್ಳೇದಾಯ್ತು ನೋಡು. ಹೌದು ಕಣೋ ಕಾರ್ತಿ, ಒಂದ್ ಕೆಲ್ಸ ಮಾಡು, ನೀನು ಸುಮ್ನೆ ಭುವಿ ಬದಲು ನಮ್ ಸ್ನೇಹನ್ ಮಗುನ ಕರ್ಕೊಂಡು ಹೋಗು. ಮೂರ್ ದಿನದಿಂದ ಪಾಪ ಮಗು ತುಂಬಾ ಒದ್ದಾಡ್ತಾ ಇದೆ ಕಣೋ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ, ಆ ಬಾಲಗ್ರಹದ ಪುಸ್ತಕ ಮತ್ತೆ ಯಂತ್ರನೆಲ್ಲ ಮಗು ದಿಂಬಿನ ಕೆಳಗಡೆ ಇಟ್ವಿ, ಎಲ್ಲ ಆಯ್ತು. ಆದ್ರೂ ಸಂಪೂರ್ಣವಾಗಿ ಇನ್ನೂ ಗುಣ ಆಗಿಲ್ಲ ಕಣೋ. ಅದಕ್ಕೆ ಸ್ನೇಹನ ಮಗುನ ಅಯೋಧ್ಯೆ ಕರ್ಕೊಂಡು ಹೋದ್ರೆ ಸಂಪೂರ್ಣವಾಗಿ ಗುಣ ಆಗತ್ತೆ ಮಗುಗೆ ಅಂತ. ಅಲ್ಲ ನಿರ್ಮಲ, ಬರೀ ಮಗಳನ್ನ ಕಳಿಸ್ಬಿಟ್ರೆ ಆಯ್ತಾ? ನೀನು ಸಹ ಅವ್ರ ಜೊತೆ ಅಯೋಧ್ಯೆಗೆ ಹೋಗ್ಬಿಟ್ ಬಾ. ನೀನು ಅಯೋಧ್ಯೆನ ನೋಡ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಅಲ್ವಾ? ದೇವಸ್ಥಾನ ಆದ್ಮೇಲೆ, ಬಾಲರಾಮರ ಪ್ರತಿಷ್ಠೆ ಆದ್ಮೇಲೆ ಹೋಗ್ಬೇಕು, ರಾಮದೇವ್ರ ದರ್ಶನ ಮಾಡ್ಬೇಕು ಅಂತ ಎಷ್ಟು ಗೋಗಿರಿತಾ ಇದ್ದೆ. ಈಗ ಮಗನ್ ಜೊತೆ ನೀನ್ ಹೊರಡು. ನೋಡು, ಒಳ್ಳೆ ಕಾಕ್ತಾಳಿಯ ಅನ್ನೋ ಹಾಗೆ ಎಲ್ಲ ಕೂಡ್ ಬಂದಿದೆ. ಏನಂತೀಯ ಕಾರ್ತಿಕ್? ಹೇಳೋದೇನಿದೆ ಮುದ್ಕಿ, ಅಮ್ಮ ಬರ್ತಾಳೆ ಅಂದ್ರೆ ಬರ್ಲಿ, ಸ್ನೇಹನ್ ಮಗು ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ ಹೇಳು? ಒಂದ್ ಕೆಲ್ಸ ಮಾಡೋಣ, ಮನೆಯವ್ರು ಎಲ್ರು ಹೋಗೋಣ, ಎಲ್ರು ದೇವ್ರ ದರ್ಶನ ಮಾಡ್ದಂಗಾಗತ್ತೆ. ನೀನು ಬಾ ಮುದ್ಕಿ. ಅಯ್ಯಪ್ಪ, ನನ್ನಿಂದಾಗಲ್ಲ ಕಣೋ, ಅಲ್ಲಿ ತುಂಬಾ ಬಿಸಿಲು, ನನ್ನಿಂದ ನಡಿಯಕ್ಕಾಗೋದಿಲ್ಲ. ಒಂದ್ ಕೆಲ್ಸ ಮಾಡು, ಭುವಿ, ನೀನು ನಿನ್ ಮಗನ್ನ ನನ್ನ ಹತ್ರನೇ ಬಿಟ್ಬಿಟ್ಟು ಹೋಗು, ನಾನು ಅವನ್ನ ನೋಡ್ಕೋತೀನಿ. ಅವನ್ಗೆ ಅಲ್ಲಿ ಬಿಸಿಲು ತಡೆಯಕ್ಕಾಗಲ್ಲಮ್ಮ. ಅಜ್ಜಿ, ಅದು ರೀ, ಮಗುನ ಅಜ್ಜಿ ಹತ್ರ ಬಿಟ್ಟು ಹೋಗೋದಾ? ಮುದ್ಕಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾಳಲ್ಲ, ಬಿಟ್ಟೋಗೋಣ ಬಿಡು. ಸರಿ ಅಜ್ಜಿ, ಮಗುನ ಬಿಟ್ಟು ಹೋಗ್ತೀನಿ. ಅಮ್ಮ, ನಾನು ಮುಖೇಶ್ ಫೋನ್ ಮಾಡಿ ಫ್ಲೈಟ್ ಎಷ್ಟು ಗಂಟೆಗೆ ಅಂತ ಕೇಳ್ಕೊಂಡು ಬರ್ತೀನಿ. ನೀವು ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿರಿ, ಸರಿನಾ? ಆಯ್ತಾಯ್ತು, ಜೋಡಿಸ್ಕೊಂಡಿರ್ತೀವಿ. ಹೆಂಗೆ? ಏನಮ್ಮ ಭುವಿ, ಬಟ್ಟೆ ಜೋಡ್ಸ್ಕೊಂಡಾಯ್ತಾ ಅಥವಾ ಜೋಡ್ಸ್ಕೋಬೇಕಾ? ಇಲ್ಲ ಅಜ್ಜಿ, ಇವಾಗ ಹೋಗಿ ಜೋಡಿಸ್ಕೋಬೇಕು.
ಸರಿ, ಹಾಗಿದ್ರೆ ಬೇಗ ಬೇಗ ಮಾಡ್ಕೊ ಹೋಗು. ನಿರ್ಮಲಾ, ಇದನ್ನೇ ದೇವ್ರ ಲೀಲೆ ಅನ್ನೋದು. ನಿನ್ನೆ ತಾನೇ ರಾಮರ ಬಗ್ಗೆ ಮಾತಾಡ್ತಾ ಇದ್ದೆ, ಇವತ್ತಾಗ್ಲೇ ಬಾ ಅಂತ ಕರ್ಸ್ಕೊತಾ ಇದ್ದಾನೆ. ಏನಮ್ಮ, ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮಪ್ಪನ ಯಾವಾಗ ನೋಡ್ತೀನೋ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಷ್ಟು ಬೇಗ ಅವಕಾಶ ಕಲ್ಪಿಸ್ಕೊಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನೋಡು. ಅಯ್ಯೋ ರಾಮ. ಏನ್ ಹೀಗೆ ಮಾತಾಡ್ತಾ ಇರ್ತೀಯ ಅಥವಾ ನೀನು ಹೋಗಿ ಬಟ್ಟೆ ಬರೀ ರೆಡಿ ಮಾಡ್ಕೋತೀಯೋ? ಜೋಡಿಸ್ಕೋಬೇಕಪ್ಪ. ಸ್ನೇಹ, ಎತ್ಕೋ ಆ ಸೀರೆನ, ಬಾ ಜೋಡಿಸ್ಕೊಳ್ಳೋಣ. ಬಾ 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 ಬಾ. ನಡಿ. ಭುವಿ, ಯಾಕಮ್ಮ ಹಾಗೆ ನಿಂತ್ಕೊಂಡೆ? ಹೋಗಿ ಬಟ್ಟೆ ಬರೀ ಜೋಡಿಸ್ಕೋ. ಜೋಡಿಸ್ಕೋತೀನಜ್ಜಿ. ಯಾಕಮ್ಮ ಬೇಜಾರಿದ್ದೀಯಾ? ಹೀಗೆ ಮುರುಡೇಶ್ವರಕ್ಕೆ ಹೋಗ್ಬೇಕು ಅಂದಾಗ ಅತ್ತೆ ಖುಷಿಯಾಗಿ ಒಪ್ಕೊಂಡು ಬಂದ್ರು. ಆದ್ರೆ ಅಲ್ಲಿ ಏನೇನೆಲ್ಲ ಅನಾಹುತ ಆಯ್ತು ಅಂತ ನಿಮ್ಗೆ ಗೊತ್ತಲ್ವಾ ಅಜ್ಜಿ. ಈಗ ಅದೇ ರೀತಿ ಇಲ್ಗೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಇನ್ನೇನೇನು ಅನಾಹುತ ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಿದೆ. ನೀನೇನು ಭಯ ಪಡಬೇಡಮ್ಮ, ಹೋಗ್ಬಿಟ್ ಬಾ. ಎಲ್ಲ ಭಾರನೂ ಆ ಶ್ರೀರಾಮಚಂದ್ರನ ಮೇಲೆ ಹಾಕ್ಬಿಡು. ಆ ಪರಮಾತ್ಮ ಎಲ್ಲ ನೋಡ್ಕೊಳ್ತಾನೆ. ನಿನ್ನಿಷ್ಟ. ಸರಿಯಪ್ಪ, ನಿಮ್ ಮನಸ್ಸಾಕ್ಷಿ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಇನ್ನೇನು ಮಾವನು ಅಂದಾಯ್ತು, ಹಬ್ಬನು ಇಲ್ಲೇ ಮಾಡೋದು ಅಂತ ಫಿಕ್ಸ್ ಆಯ್ತಲ್ಲ. ಫುಲ್ ಎಲ್ಲ ಹ್ಯಾಪಿ ಅಲ್ಲ? ಅರ್ಚೋದ್ಕೆ ಏನು ಸ್ಪೆಷಲ್, ಏನು ಕೊಡ್ತೀರಾ ನನಗೆ? ಕಾಫಿ ಮಾಡ್ಕೊಂಡ್ ಬರ್ಲಾ? ಕಾಫಿ ಆಯ್ತು, ಮಾಡ್ಕೊಂಬನ್ನಿ. ಬಾ ದೀಪು. ಅಣ್ಣ ಬನ್ನಿ, ಎಲ್ಲ ಏರ್ಪಾಟ್ ಮಾಡೋಣ. ಹಾಂ ಸರಿ. ಹಲೋ, 100 ವರ್ಷ ಭುವಿ ನಿನ್ಗೆ. ನೀನು, ನಿನ್ ಮಕ್ಕಳು, ನಿನ್ ಗಂಡ ಎಲ್ರು 100 ವರ್ಷ ಹಾಯಾಗಿರಿ. ನಿನ್ನ ಆಶೀರ್ವಾದದಿಂದ 100 ವರ್ಷ ಅಲ್ಲ, 125 ವರ್ಷ ಚೆನ್ನಾಗಿರ್ತೀನಿ. ಹೌದು, 100 ವರ್ಷ ಆಶೀರ್ವಾದ ಮಾಡಷ್ಟು ನಿಮ್ ಮನೇಲಿ ಏನ್ ನಡೀತಿದೆ? ಭುವಿ, ಈಗ ನಾವು ಬೆಂಗಳೂರಲ್ಲಿಲ್ಲ, ಇಲ್ಲಿ ರಾಮನಗರಕ್ಕೆ ಬಂದಿದೀವಿ. ಅಪ್ಪ ಬಂದಿದ್ರಲ್ಲ, ಮಾತಾಡ್ಸೋಣ ಅಂತ ಬಂದ್ವಿ. ಹಾಗೆ ರಾಮನವಮಿ ಇದೆ ಅಲ್ವಾ, ನಿನಗ್ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದು. ನಿಮ್ ಕುಟುಂಬದ ಸಮೇತ ರಾಮನವಮಿ ಹಬ್ಬಕ್ಕೆ ಈ ಮನೆಗ್ ಬರ್ಬೇಕು. ತುಂಬಾ ಸಂತೋಷ ಅಚ್ಚು. ಈ ಸತಿ ರಾಮನವಮಿಗೆ ನಿಂಗೊಂದ್ ಸಂತೋಷದ ವಿಷಯ ಹೇಳೋಣ ಅಂತ ಫೋನ್ ಮಾಡ್ದೆ. ಏನದು? ಇನ್ನೊಂದ್ ಮಗು ಆಗೋ ಸುದ್ದಿ ಕೊಡ್ತಿದ್ಯಾ ಏನೋ? ಅದಲ್ಲ, ಯಾವಾಗ ನೋಡಿದ್ರು ನೀನ್ ಅದ್ರಲ್ಲೇ ಇರು. ನಾನು, ನಮ್ಮ ಯಜಮಾನ್ರು, ಸ್ನೇಹ, ಅತ್ತೆ ಎಲ್ರೂ ರಾಮನವಮಿಗೆ ನಾವ್ ಅಯೋಧ್ಯೆಗೆ ಹೋಗ್ತಿದೀವಿ. ಅಯೋಧ್ಯೆಗೆ? ಬಾಲರಾಮನ್ ಪ್ರತಿಷ್ಠಾಪನೆ ಆಗಿದ್ದು ಈ ವರ್ಷನೇ ಅವನ್ ದರ್ಶನ ಮಾಡಕ್ ಹೋಗ್ತಿದೀವಿ. ತುಂಬಾ ಖುಷಿ ಆಯ್ತು ಭುವಿ. ಆ ರಾಮ ನಮ್ಮೆಲ್ರ ಪರವಾಗಿ ನಿಮ್ಮನ್ನ ಕರೆಸ್ಕೊಂಡು ದರ್ಶನ ಕೊಡ್ತಾ ಇದ್ದಾನೆ. ಭುವಿ, ಈ ವಿಷಯನ ನೀನೇ ಅಪ್ಪಂಗ್ ಹೇಳು, ತುಂಬಾ ಖುಷಿ ಪಡ್ತಾರೆ. ಇರು, ಈಗ್ಲೇ ಕರಿತೀನಿ. ಅಪ್ಪ, ಅಪ್ಪ, ಮಾವ, ದೀಪು, ಬೇಗ ಬನ್ನಿ ಎಲ್ರು. ಏನಮ್ಮ? ಓಹೋ, ಏನಮ್ಮ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ? ಭುವಿ, ನಿಮ್ ಮಗಳ ಬಾಯಿಂದಾನೇ ಕೇಳಿ ನೀವು ಖುಷಿ ಪಡ್ತೀರಾ. ಅಬ್ಬಬ್ಬ. ಏನಮ್ಮ ಭುವಿ, ಏನಮ್ಮ ಆಕಾಶ ಭೂಮಿ ಒಂದಾಗಿರೋಷ್ಟು ಖುಷಿ ಪಡ್ತಿದ್ದಾಳೆ ನಿಮ್ಮಕ್ಕ? ಏನ್ ವಿಷಯ? ಅಪ್ಪ, ನಾನು, ನಮ್ಮ ಮನೆಯವ್ರು ಎಲ್ರೂ ರಾಮ್ ದರ್ಶನಕ್ಕೆ ಅಯೋಧ್ಯೆಗೆ ಹೋಗ್ತಿದೀವಿ. ಓ, ಹೌದೇನಮ್ಮ? ಪ್ರಯಾಣ ಸುಖಕರವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಪ್ಪ. ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ಹೇಳೋಕೆ ಫೋನ್ ಮಾಡ್ತೀಯಾ? ಇನ್ನೇನಾದ್ರೂ ವಿಷಯ ಇತ್ತೇನಮ್ಮ? ಅದು ಅಪ್ಪ, ನಿಮ್ಮ ಅಳಿಯಂದ್ರಿಗೆ ಅಲ್ಲಿನ ಹೂವಿನ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದ್ರ ಅಗ್ರಿಮೆಂಟ್ಗೋಸ್ಕರ ನಾವ್ ಅಲ್ಲಿ ಹೋಗ್ತಿದೀವಿ.
ಓಹೋ, ಇದು ಇದವ ಸಂತೋಷದ ವಿಷಯ ಅಂದರೆ ಬೆಳಿಬೇಕು ಮಗಳೇ. ನಿನ್ನ ಗಂಡ ಇನ್ನೂ ಎತ್ತರಕ್ಕೆ ಬೆಳಿ. ಹೋಗಿ ಬಂದ್ರಮ್ಮ, ಒಳ್ಳೇದಾಗಲಿ. ಆರೋಗ್ಯ ಹುಷಾರು ಆಯ್ತಾ. ಬೇಸಿಗೆ ವಿಪರೀತ ಶೆಕೆ ಇರುತ್ತಮ್ಮ. ಹಾಂ, ಮಗು ಹುಷಾರಮ್ಮ. ಹಾಂ, ಅಪ್ಪ, ಮಗುನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ, ಅಜ್ಜಿ ನೋಡ್ಕೋತಾರಂತೆ. ಹೌದೇನಮ್ಮ? ಸರಿ ಸರಿ ಆಯ್ತು, ಹುಷಾರು ಹೋಗಿ ಬನ್ನಿ. ಹಾಂ, ಒಳ್ಳೇದಾಗಲಿ ಒಳ್ಳೇದಾಗಲಿ. ಏನ್ ಬಾವ ವಿಷಯ? ಮಾವ, ಭುವಿ ಮನೆಯವರೆಲ್ಲ ರಾಮನ್ ದರ್ಶನಕ್ಕೆ ಅಯೋಧ್ಯೆಗೆ ಹೋಗ್ತಿದ್ದಾರೆ. ಓ, ರಾಮನವಮಿ ದಿವಸ ರಾಮನ್ ದರ್ಶನ, ಒಳ್ಳೇದಾಗ್ಲಿ ಅವ್ರಿಗೆ. ಅವ್ರು ಹೋಗ್ತಿರೋದು ಅಯೋಧ್ಯೆಗೆ ರಾಮನ್ ದರ್ಶನಕ್ಕೆ ಅಂತ ಅಲ್ಲ ಕಣಪ್ಪ. ಅವ್ರಿಗೆ ಅದು ಯಾವುದೋ ಕಾಂಟ್ರಾಕ್ಟ್ ಸಿಕ್ಕಿದೆಯಂತೆ, ಹೂವಿನ ಕಾಂಟ್ರಾಕ್ಟು. ಅಳಿ ಅಂದ್ರು ಅಗ್ರಿಮೆಂಟ್ ಸೈನ್ ಮಾಡಕ್ ಹೋಗ್ತಾ ಇದ್ದಾರೆ. ಒಳ್ಳೇದಾಯ್ತಲ್ಲ ಬಾವ, ದೇವರ ದರ್ಶನದ ಜೊತೆಗೆ ಕಾಂಟ್ರಾಕ್ಟ್ ಬೇರೆ. ಅದೃಷ್ಟ ಅಂದ್ರೆ ಇದೆ ನೋಡಿ. ಅದ್ರಲ್ಲಿ ಅದೃಷ್ಟ ಏನೇ ಬಂತು, ಪರಿಶ್ರಮದ ಫಲ. ಹಳ್ಳಿ ಅಂದ್ರು ಇಷ್ಟು ವರ್ಷ ಅದೇ ಕೆಲಸದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ದಾರೆ, ಎಷ್ಟೆಲ್ಲ ಅನುಭವ ಪಡ್ಕೊಂಡಿದ್ದಾರೆ. ಅದಕ್ಕೆ ಫಲ ಸಿಕ್ಕಿದೆ ಅಷ್ಟೇ, ಅದೃಷ್ಟ ಏನಿಲ್ಲ. ಹಾ, ಅವ್ರ ಕಷ್ಟಕ್ಕೆ ಫಲ ಸಿಕ್ಕಿದೆ, ಅದರಲ್ಲೇನು. ಹಾಗಿದ್ರೆ ಕಾರ್ತಿಕ್ ಅಂಡ್ ಫ್ಯಾಮಿಲಿ ರಾಮನವಮಿನ ಅಯೋಧ್ಯೆಯಲ್ಲಿ ಆಚರಿಸ್ತಾರೆ ಅನ್ನಂಗಾಯ್ತು. ಒಳ್ಳೇದಾಯ್ತು ವಿಜಿ, ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ಳೋದಂದ್ರೆ ಹೀಗೆ. ಇನ್ನೊಂದು ವಿಷಯ ಏನ್ ಗೊತ್ತಾಣ, ಕಾರ್ತಿಕ್ ಎಲ್ಲೇ ಹೋದ್ರು ಫ್ಯಾಮಿಲಿನ ಹೆಂಡ್ತಿನ ಜೊತೆ ಕರ್ಕೊಂಡು ಹೋಗೋದು ಮಿಸ್ಸೇ ಮಾಡಲ್ಲ. ಯಾಕೆ ಅಂದ್ರೆ ಅವರು ಅವ್ರ ಹೆಂಡತಿನ ಅಷ್ಟು ಪ್ರೀತಿ ಮಾಡ್ತಾರೆ. ಅದಕ್ಕೆ ನೀವು ಇದೀರಾ ನೋಡ್ ಕಲ್ತ್ಕೊಳ್ಳಿ. ನಾವೇನ್ ಮಾಡ್ತೀವೋ, ನಾವು ಪ್ರೀತಿನೇ ತಾನೇ ಮಾಡೋದು. ಏನೇ ಹಿಂಗ್ ಮಾತಾಡ್ತ್ಯಾ? ನೀನು ಎಲ್ಲೂ ಕರ್ಕೊಂಡು ಹೋಗಿಲ್ವೇನೆ? ಚೆನ್ನಾಗ್ ಕರ್ಕೊಂಡು ಹೋಗಿದ್ದೀರಾ, ತುಂಬಾ ಚೆನ್ನಾಗ್ ಕರ್ಕೊಂಡು ಹೋಗಿದ್ದೀರಾ. ಬೆಂಗಳೂರು, ರಾಮನಗರ, ಬೆಂಗಳೂರು, ಇದೇ ಆಯ್ತು. ನಿನಗೆ ಯಾರು ಅಯೋಧ್ಯೆಯಲ್ಲಿ ಉಟ್ಬೇಡ ಅಂತ ಹೇಳಿದ್ದು? ಅಲ್ಲೇ ಉಟ್ಬೇಕಿತ್ತು, ತಿಂಗ್ಳಿಗೊಂದ್ಸಲಿ ಕರ್ಕೊಂಡು ಹೋಗ್ತಿದ್ದೆ. ದೀಪೋ ನಿಂತ್ಕೊಳೆ. ಏಯ್ ಅಚ್ಚು, ಈ ವಿಜಿ ಕೋಪ ಮಾಡ್ಕೊಂಡು ಹೋಗಿರೋದು ನೋಡಿದ್ರೆ ದೀಪು ಜೊತೆಗೆ ಜಗಳ ಆಡ್ತಾನೋ ಏನೋ. ಮಾವ, ಜಗಳ ಆಡೋದಕ್ಕೆಲ್ಲ ಹೋಗಿರೋದು, ಹೆಂಡತಿಗೆ ಐಸ್ ಹಚ್ಚಿ ನೈಸ್ ಮಾಡೋದಕ್ಕೆ ಹೋಗಿರೋದು. ಓ, ಹೀಗೂ ಮಾಡ್ತಾರಾ? ನೀನೊಳ್ಳೆ ಬುದ್ದು ತರ ಆಡ್ತೀಯ ಮಾವ. ಛೀ, ನಾನೇನಂದೆ ಇವಾಗ? ಅಲ್ಲ ಅಚ್ಚು, ಗೌತಮ್ ಅವರೇ ಕೆಲಸ ಮಾಡ್ತಿದ್ರೋ ಏನೋ? ನಾನು ಫೋನ್ ಮಾಡಿದ್ದು ತೊಂದರೆ ಆಯ್ತಾ? ಅಯ್ಯೋ, ನಮ್ದು ಬ್ಯುಸಿಯಲ್ಲಿಂದ ಬಂತು. ನಮ್ದೇ ನಿಮಗೆ ದೊಡ್ಡ ದೊಡ್ಡ ಬಿಸ್ನೆಸ್ಸಾ? ನೀವಾದರೆ ದಿನ ಮಾಲ್ ಹಾಕಬೇಕು, ಗಾರ್ಮೆಂಟ್ಸ್ ನಡೆಸಬೇಕು, 100 ಜನ ಕೆಲಸ ಮಾಡ್ತಾರೆ. ಆದರೆ ನಮ್ಮದು ವರ್ಷದಲ್ಲೋ 2 ವರ್ಷದಲ್ಲೋ ವಾಷಿಂಗ್ ಮಿಷಿನು, ಫ್ರಿಡ್ಜು ತಗೊಳ್ತಾರೆ. ಬಿಸ್ನೆಸ್ ಫುಲ್ಲು ಡಲ್ಲು. ಹೀಗಿರುವಾಗ ಬ್ಯುಸಿಯಲ್ಲಿಂದ ಬಂತು. ಹೇಳಿ, ಏನು ಸಡನ್ನಾಗಿ ನಮ್ಮನ್ನು ನೆನೆಸ್ಕೊಂಡ್ಬಿಟ್ಟಿದ್ದೀರಲ್ಲ? ಅದೇನಿಲ್ಲ, ಪ್ರತಿ ವರ್ಷದ ಹಾಗೇನೆ ರಾಮನವಮಿನ ನಾವಿಲ್ಲೇ ಆಚರಣೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನೀವು ಮನೆಯವರೆಲ್ಲ ಸೇರಿ ಇಲ್ಲಿಗೆ ಬಂದ್ಬಿಡಿ, ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಸಂತೋಷ ಸಂತೋಷ. ಆಗ್ಲಿ ಮುರಳಿಯವರೇ, ಖಂಡಿತವಾಗ್ಲೂ ಬರೋಣ. ಅಯ್ಯೋ, ಬರೋಣ ಗಿರೋಣ ಅಂತ ಸುಮ್ಮನಿದ್ ಬಿಡ್ಬೇಡಿ. ಮಕ್ಕಳನ್ನ, ಮನೆಯವ್ರನ್ನ, ಅಪ್ಪ ಅಮ್ಮನ್ನ ಕರ್ಕೊಂಡು ನೀವು ಬಂದ್ಬಿಡಿ. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ ಸರಿ, ಖಂಡಿತವಾಗ್ಲೂ ಬರ್ತೀವಿ. ಹಾ, ಗೌತಮ್ ಅವರು ಏನು ಮಾತಾಡಿಲ್ಲ ಕಣೆ. ಓ, ನಾನ್ ಹೀಗೆ ಅಂತ ವಿಷಯ ಹೇಳಿದ ತಕ್ಷಣ ಆಯ್ತು ಬರ್ತೀವಿ ಅಂತ ಒಪ್ಕೊಂಡೇ ಬಿಟ್ರು. ಅಬ್ಬಾ, ಗೌತಮ್ ಅವ್ರು ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮಾವ. ಅಂತೂ ಇಂತೂ ಬರೋದಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಮಾವ. ಎಲ್ಲ ಆ ರಾಮನ್ ಕೃಪೆ. ಆದ್ರೆ ಏನೇ ಹೇಳ್ ಮಾವ, ಈ ಗೌತಮ್ಗೆ ಸ್ವಲ್ಪ ಬಿಗ್ಮಾನ ಜಾಸ್ತಿ. ಇಲ್ಲ ಅಚ್ಚು, ಒಂದು ಮರ ಇದ್ದಾಗೆ ಇನ್ನೊಂದು ಮರ ಇರಲ್ಲ. ಹಾಗೆ ಮನುಷ್ಯರು ಒಬ್ರಿದ್ದಾಗೆ ಇನ್ನೊಬ್ರು ಇರಲ್ಲ. ಇಲ್ಲಿ ನೋಡು, 5 ಬೆರಳು ಒಂದೇ ರೀತಿ ಇರ್ತಿದ್ರೆ ಮನುಷ್ಯನ್ ಕೆಲಸ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಾವುಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬಂದವರು ನಮ್ಮವರು, ಬರ್ದಿದ್ದವರು ನಮ್ಮವರೇ, ಹಾಗೆ ಹೊಗಳ್ದವರು ನಮ್ಮವರು,
ಬೈದವರು ನಮ್ಮವ್ರೆ ಅಂತ ಮುಂದೆ ಹೋಗ್ತಾ ಇರ್ಬೇಕು. ಮಾವ, ಗೌತಮು ಬರೋದಕ್ಕೆ ಇನ್ನೇನ್ ತಂಟೆ ತಕರಾರ್ ಮಾಡ್ತಾರೋ, ಅವ್ರು ಬರೋದಕ್ಕೆ ಒಪ್ಕೋಬೇಕು ಅಂದ್ರೆ ನಾವೆಲ್ಲ ಹೋಗಿ ಕೈಕಾಲ್ ಹಿಡಿಬೇಕಂತ ಭಯ ಆಗೋಗಿತ್ತು ಮಾವ. ಚೋ, ದೇವ್ರು ಮನುಷ್ಯಂಗೊಂದು ವರ ಕೊಟ್ಟಿದ್ದಾನ ಕಣೆ. ಅದೇನಂದ್ರೆ ಮರು, ಹಿಂದೆ ಆಗಿರೋದನ್ನೆಲ್ಲ ಮರ್ತು ಮುಂದೆ ಹೋಗ್ತಾ ಇರೋದು. ಗೌತಮ್ ಮಾಡಿರೋದು ಅದನ್ನೇ. ಪಾಪ ಗೌತಮು ಒಳ್ಳೆಯವರೇ, ಆದ್ರೆ ಏನೋ ಸ್ವಲ್ಪ ಮುಂಗೋಪ ಅಷ್ಟೇ. ಏ ಅಲ್ಲ ಮಾವ, ಆ ಗೌತಮ್ ಗುಣನ ಅದ್ ಹೇಗ್ ಮೆಚ್ಕೋಬೇಕು? ಯಾವಾಗ ನೋಡಿದ್ರು ಅದ್ ಹೇಗೆ ಇದ್ ಹೇಗೆ ಅಂತ ಕೂತ್ಕೊಂಡ್ರೆ ಜೀವನ ನಡೆಯತ್ತಾ? ಬರೀ ಜಗಳ ಆಗತ್ತೆ ಅಷ್ಟೇ. ಇಲ್ಲ ಅಚ್ಚು, ಕೆಲವರು ವಿಷಯನ ಹಾಗೆ ಒಪ್ಕೊಂಡ್ಬಿಡ್ತಾರೆ, ಇನ್ ಕೆಲವರು ಪ್ರಶ್ನೆ ಮಾಡಿ ಒಪ್ಕೋತಾರೆ. ಈ ಗೌತಮ್ ಅವರು 2ನೇ ಜಾತಿಗೆ ಸೇರಿದವರು. ಅದಕ್ಕೆ ನಾವೇನಕ್ಕೆ ಅವ್ರನ್ನ ತಪ್ಪು ತಿಳ್ಕೋಬೇಕು? ಮಾವ, ನಾನು ಗೌತಮ್ ಅವ್ರನ್ನ ತಪ್ಪು ತಿಳ್ಕೊತಾ ಇಲ್ಲ, ಅವರೇ ನಮ್ ಎಲ್ರೂ ತಪ್ಪು ತಿಳ್ಕೊತಾ ಇರೋದು. ಪಾಪ ಮಾವ, ನಮ್ ಚಿತ್ರ ಆ ಗೌತಮ್ ಜೊತೆ ಅದ್ ಹೇಗೆ ಎಕ್ತಿದ್ದಾಳೋ. ಏ ಇಲ್ಲ ಅಚ್ಚು, ಚಿತ್ರ ಆರಾಮಾಗೇ ಇದ್ದಾಳೆ. ನೀನ್ ಏನೇನೋ ತಿಳ್ಕೊಂಡು ತಪ್ಪು ತಿಳ್ಕೊಬೇಡ. ನಿನ್ಗೊಂದು ವಿಷಯ ಗೊತ್ತಾ ಅಚ್ಚು? ಹೆಣ್ಮಕ್ಳು ನೀರಿದ್ದಾಗೆ, ಗಂಡನ ಮನೆ ಪಾತ್ರೆ ಹೇಗಿರುತ್ತೋ ಹಾಗೆ ತುಂಬಿಕೊಳ್ತಾರೆ. ಇಲ್ಲ ಅಂದ್ರೆ ಮನೆ ಬಿಟ್ಟು ಮನೆಗೆ ಹೋಗಿ ಜೀವನ ಮಾಡಕ್ಕಾಗತ್ತಾ? ಆ ಗುಣ ಇರೋದಕ್ಕೇನೆ ಅವ್ರು ಹುಟ್ಟಿದ ಮನೆನೋ ಮೆಟ್ಟಿದ ಮನೆನೋ ಬೆಳಗೋದು. ಓ, ಇದೇನ್ ಮಾವ ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ? ನಾನೆಲ್ಲೋ ನಿನ್ ಹಳ್ಳಿಯವನು, ನಿನ್ಗೆ ಲೋಕಜ್ಞಾನ ಕಮ್ಮಿ ಇರುತ್ತೆ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ನನ್ ಲೆಕ್ಕಾಚಾರ ಎಲ್ಲ ಕಮ್ಮಿ ಮಾಡ್ಬಿಟ್ಟೆ ನೀನು. ಏನೇ ನೀನು, ನಿನ್ ಗಂಡನ್ ಏನ್ ಅನ್ಕೊಂಡಿದ್ಯಾ? ಹಳ್ಳಿಲಿ ಹುಟ್ಟಿದ್ರು 10 ಪ್ರಪಂಚ ಸುತ್ತಿದ ನಿನ್ ಗಂಡ. ಓ ಹೌದಾ ಮಹಾರಾಜ? ಒಂದ್ ಪ್ರಪಂಚನ 10 ಭಾಗ ಮಾಡಿ ನೋಡಿದ್ಯಾ? ತಿಳ್ಕೋಬೇಕು ಅಂದ್ರೆ 10 ಭಾಗನಾದ್ರೂ ಮಾಡ್ಬೇಕು, 100 ಭಾಗನಾದ್ರೂ ಮಾಡ್ಬೇಕು. ತಿಳ್ಕೊ ತಿಳ್ಕೊಂಡು ಅದ್ಯಾವ ಮಹಾ ಅರಮನೆ ಕಟ್ಟ್ಯೋ ಕಟ್ಟು. ಅಚ್ಚೋ, ನೀನ್ ಮಹಾರಾಣಿ ಆಗ್ತೀಯ ಅಂದ್ರೆ ಅರಮನೆ ಕಟ್ಟದೆ. ಕೈ ಬಿಡು ಮಾವ. ಅಚ್ಚು, ಅದೇನೋ ಗೊತ್ತಿಲ್ಲ ಕಣೆ. ನೀನ್ ಯಾವಾಗ ಬೇಡ ಅಂತೀಯ ಆವಾಗ್ಲೇ ನನ್ಗೆ ಹಠ ಜಾಸ್ತಿ ಆಗೋದು. ಅದ್ ಯಾಕೆ ಅಂತ ಗೊತ್ತಿಲ್ಲ. ಯಾಕಿರ್ಬೋದು ಅಚ್ಚು? ನನ್ಗೇನ್ ಗೊತ್ತು? ಮಳ್ಳಿ ಕಳ್ಳ. ಮಾವ, ಯಾರಾದ್ರೂ ನೋಡ್ತಾರಷ್ಟೇ. ಅಚ್ಚು, ನಾನಿನ್ ಗಂಡ ಕಣೆ. ಸುಮ್ನೆ ಇರು ಮಾವ. ಶ್ರೀರಾಮಚಂದ್ರ, ಇದು ನೀನು ಓಡಾಡಿರೋ ಜಾಗನಪ್ಪ. ಈ ಮಣ್ಣಿನ ಕಣದಲ್ಲೂ ನೀನೇ ತುಂಬಿಕೊಂಡಿದ್ಯಾ. ನಿನ್ನ ದಿವ್ಯ ಶಕ್ತಿ ಇಲ್ಲಿದ್ಯಪ್ಪ. ಇಲ್ಲಿ ರಾಮನಾಗ್ ಹುಟ್ಟದೆ, ರಾಮನಾಗ್ ಬೆಳೆದೆ, ಸೀತೆನ ಮದುವೆ ಆಗಿ ಜಾನಕಿ ರಾಮ ಅನ್ನಿಸ್ಕೊಂಡೆ. ತಂದೆ ಮಾತೆ ವೇದ ವಾಕ್ಯ ಅಂತ ಪರಿಪಾಲಿಸಿದ ಪರಮಾತ್ಮ ನೀನು. ನಿನ್ನನ್ನು ನೋಡಿರೋ, ನಿನ್ನ ಲೀಲೆಗಳನ್ನು ನೋಡಿರೋ ಈ ಕಲ್ಲು ಮಣ್ಣುಗಳೇ ಧನ್ಯನಪ್ಪ. ಇವತ್ತು ಇಲ್ಲಿಗೆ ಬಂದು ನನ್ನ ಜೀವನ
ಪಾವನ ಆಯ್ತು ತಂದೆ, ಪಾವನ ಆಯ್ತು. ಹುಷಾರಿಲ್ವಾ ಅಥವಾ ಜಗಳ ಏನಾದ್ರೂ ಆಯ್ತಾ? ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಗೌತಮ್ ಅವರು ಅಲ್ಲಿಗೆ ಬರಕ್ ಒಪ್ತಿಲ್ಲ. ನಾನು ಅಲ್ಲಿಗೆ ಬರಲ್ಲ, ಮರ್ಯಾದೆ ಎಲ್ಲ ಕಳೀತಾರೆ, ಆಮೇಲೆ ಮಾನ ತೆಗೆದು ಮಂಗಳಾರತಿ ಮಾಡಿ ಕಳಿಸ್ತಾರೆ. ಇದಕ್ಕೆ ನಾನೇನಕ್ಕೆ ಅಲ್ಲಿಗೆ ಬರ್ಬೇಕು ಅಂತ ಏನೇನೋ ಹೇಳ್ತಿದಾರಕ್ಕ. ಅಲ್ಲ ಚಿತ್ರ, ಅದ್ಯಾಕೆ ಗೌತಮ್ ಅವರು ಅಪ್ಪನ ಬಗ್ಗೆ ಹೀಗೆ ತಿಳ್ಕೊಂಡಿದ್ದಾರೆ? ಅಪ್ಪ ಮಗು ತರ ಇರೋ ಮನ್ಸ್ನವ್ರ ಕಣೆ. ಅವ್ರು ಯಾವತ್ತೂ ಇನ್ನೊಬ್ರು ಕೆಟ್ಟದ್ ಬಯಸೇ ಇಲ್ಲ. ಅಲ್ಲ, ಗೌತಮ್ ಅವ್ರಿಗೆ ಅಪ್ಪ ಯಾವತ್ತು ಅವಮಾನ ಮಾಡಿದಾರೆ ಹೇಳು? ನೀನ್ ಪೂಜೆ ಮಾಡಿದ್ರೆ ಮಾತ್ರ ನಿಮ್ ಮನೆಯವ್ರು ಉದ್ಧಾರ ಆಗ್ತಾರ? ಇಲ್ಲ ಅಂದ್ರೆ ಆಗಲ್ವಾ? ಎಲ್ರನ್ನೂ ಸೇರ್ಸೆ ಪೂಜೆ ಮಾಡ್ಬೇಕಾ? ಅವ್ರು ಮಾತ್ರ ಮಾಡಿದ್ರೆ ಸರಿ ಆಗಲ್ವಂತ ಏನೇನೋ ಕೇಳ್ತಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ನೀನ್ ಏನೇ ಹೇಳು ಚಿತ್ರ, ಗೌತಮ್ ಅವ್ರಿಗೆ ಸ್ವಲ್ಪ ಅಹಂ ಅನ್ನೋದು ಜಾಸ್ತಿನೇ ಇದೆ. ಅದ್ ಹಾಗಲ್ಲ ಅಕ್ಕ, ಅವರು ಹಾಗೆ ಹೇಳ್ತಿಲ್ಲ. ಅವ್ರಿಗೆ ಅಲ್ಲಿಗೆ ಬರಕ್ಕೆ ಯಾವ್ದೇ ಇವಳೊಬ್ಳು ಗಂಡನ್ ಬಗ್ಗೆ ಒಂಚೂರು ಮಾತಾಡೋ ಹಾಗೆ ಇಲ್ಲ. ಆಗ್ಲೇ ಅವ್ರ ಪರ ವಹಿಸ್ಕೊಂಡು ಸಮಜಾಯಿಷಿ ಮಾಡ್ಕೊಂಡು ಬಂದ್ಬಿಡ್ತಾಳೆ. ಅಕ್ಕ, ನಾನ್ ಹೇಳೋದನ್ನ ಪೂರ್ತಿ ಕೇಳು. ಅವರಿಗೆ ಅಲ್ಲಿಗೆ ಬರಕ್ ಯಾವ್ದೇ ತರ ಸಮಸ್ಯೆನೂ ಇಲ್ಲ. ಮತ್ ಬರೋದಕ್ಕೇನು? ಅಕ್ಕ, ಅದು ಭುವಿ ಅವ್ರ ಗಂಡ ಕಾರ್ತಿಕ್ ಇದಾರಲ್ಲ, ಅವ್ರಂದ್ರೆ ಇವ್ರಿಗಾಗಲ್ಲ ಅಕ್ಕ. ಅವ್ರ ಹೆಸರು ಹೇಳಿದ್ರೆ ಸಾಕು ಉರಿದ್ ಬೀಳ್ತಿದ್ದಾರೆ, ಕೆಂಡ ಕಾರ್ತಿದ್ದಾರೆ. ಅವನಿರೋ ಕಡೆ ನಾನೆಲ್ಲ ನನ್ ಚಪ್ಲಿ ಕೂಡ ಬಿಡಲ್ಲ ಅಂತ ಏನೇನೋ ಬೈತಿದ್ದಾರೆ. ಹೇಳ್ಬೇಕು ಅಂದ್ರೆ ಕಾರ್ತಿಕ್ ಬಾಬಾ ಅಲ್ಲಿ ಬರೋದಕ್ಕೆ ಇವ್ರು ಬರಲ್ಲ ಅಂತ ಕೂತಿರೋದು. ನಾನೇನ್ ಮಾಡೋದಕ್ಕ? ರಾಮನವಮಿಗೆ ರಾಮನಗರಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಆಚರಿಸ್ಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದೇ ಅಪ್ಪ ಹೇಳ್ತಿದ್ರಲ್ಲ, ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ ಅಂತ. ಹಾಗೆ ಅಕ್ಕ, ನನ್ನ ಹಣೆಲ್ ಏನಿದ್ಯೋ ಹಾಗೆ ಆಗುತ್ತೆ. ನಾನ್ ಪಡ್ಕೊಂಡ್ ಬಂದಿದ್ದೆ ಇಷ್ಟೇ ಅಕ್ಕ. ನಾನು ಅಲ್ಲಿಗೆ ಬರ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡ ಅಂತ ಅಪ್ಪಂಗೆ ಹೇಳ್ಬಿಡು. ಆಮೇಲೆ ಹೀಗೆಲ್ಲ ಆಯ್ತು ಅಂತ ಅಪ್ಪಂಗೆ ಹೇಳಕ್ ಹೋಗ್ಬೇಡ. ಏನೋ ಕೆಲ್ಸದ ಮೇಲೆ ಆಚೆ ಹೋಗಿದೀವಿ ಅಂತ ಹೇಳ್ಬಿಡು. ಆದ್ರೆ ಏನ್ ಮಾಡೋದಕ್ಕ, ನಂಗೆ ತುಂಬಾನೇ ನೋವಾಗ್ತಿದೆ. ಹೋಗ್ಲಿ ಬಿಡು, ಎಲ್ಲ ನನ್ನ ಹಣೆ ಬರಹ. ಸರಿ ಅಕ್ಕ, ನಾನು ಇಡ್ತೀನಿ. ಇರು ಇರೇ, ಬಾಯಿದೆ ಅಂತ ಅದ್ ಎಷ್ಟೇ ಮಾತಾಡ್ತೀಯ ನೀನು? ನೋಡು, ನೀನು ರಾಮನವಮಿನ ರಾಮನಗರಕ್ಕೆ ಬಂದು ಆಚರಣೆ ಮಾಡ್ತಿದ್ಯಾ. ನಾವೆಲ್ಲರೂ ಸೇರಿ ಇಲ್ಲಿ ರಾಮನವಮಿ ಹಬ್ಬನ ಮಾಡ್ತಿದೀವಿ. ಇದೇನಕ್ಕ ಹೀಗ್ ಹೇಳ್ತಿದ್ಯಾ? ಗೌತಮ್ ಅವರೇ ಬರಲ್ಲ ಅಂತ ಹೇಳ್ತಿದ್ದಾರೆ, ಮತ್ತೆ ನಾವೆಲ್ಲರೂ ಸೇರ್ತೀವಿ ಹಬ್ಬ ಮಾಡ್ತಿದೀವಿ ಅಂತೇನೋ ಹೇಳ್ತಿದ್ಯಾ. ನೋಡಕ್ಕ, ನಾನ್ ನನ್ ಗಂಡ ಬರ್ದೆ ನಾನು ಅಲ್ಲಿಗೆ ಬರಲ್ಲ. ಯಾವ ಸಂಭ್ರಮದಲ್ಲೂ ನಾನ್ ಭಾಗಿ ಆಗಲ್ಲ. ನನ್ ತಂಗಿ ಬಗ್ಗೆ ನನಗ್ ಗೊತ್ತಿಲ್ವಾ? ಅಲ್ಲ, ಗಂಡನ್ ಬಿಟ್ಟು ಅದ್ ಯಾವ ಕೆಲ್ಸನಾದ್ರೂ ಮಾಡ್ತೀಯ ನೀನು? ಆತರ ಮಾಡೋ ಒಂದೇ ಒಂದ್ ಕೆಲ್ಸ ಅಂದ್ರೆ ಅದು ಉಸಿರಾಟ. ಚಿತ್ರ, ರಾಮನವಮಿ ಹಬ್ಬನ ಆಚರಿಸೋದಿಕ್ಕೆ ರಾಮನಗರಕ್ಕೆ ನೀನ್ ಬರ್ತಿದ್ಯಾ. ನೀನ್ ಒಬ್ಳೇ ಅಲ್ಲ, ನಿನ್ ಗಂಡನೂ ಬರ್ತಾ ಇದ್ದಾರೆ. ಅಕ್ಕ, ನೀನೇನ್ ಮಾತಾಡ್ತಿದ್ಯಾ? ಏನ್ ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ನಿಂಗ್ ಯಾವಾಗ್ಲೂ ತಮಾಷೆನೆ. ನಾನ್ ಇಡ್ತೀನಿ ಫೋನು. ಇರೇ ಈಗೇನು? ನಿನ್ ಗಂಡ ಈ ಮನೆಗ್ ಬರಲ್ಲ ಅನ್ನೋ ಕಾರಣ ಏನು? ಕಾರ್ತಿಕ್ ಅವರು ಪೂಜೆ ಮಾಡೋದಕ್ಕೆ ಈ ಮನೆಗ್ ಬರ್ತಾ ಇದಾರೆ ಅಂತ ಅಲ್ವಾ? ಹೌದು. ಅದೇನ್ ತಿಳ್ಕೊಂಡಿದಾರೋ ಏನೋ, ಕಾರ್ತಿಕ್ ಬಾವ ಅಂದ್ರೆ ಸಾಕು ಉರ್ದು ಬೀಳ್ತಾರೆ. ಈಗ ರಾಮನವಮಿ ಹಬ್ಬಕ್ಕೆ ಕಾರ್ತಿಕ್ ಬರ್ದೇ ಇದ್ರೆ ಹೇಗೆ? ಆಗ ನಿನ್ ಗಂಡ ಬರ್ತಾರಲ್ವಾ? ಬೇಡ ಅಕ್ಕ,
ಕಾರ್ತಿಕ್ ಬಾವ ಅವ್ರಿಗೆ ಬರ್ಬೇಡ ಅಂತ ಹೇಳೋದು ಚೆನ್ನಾಗಿರಲ್ಲ. ಪಾಪ ನನ್ ಹಣೆ ಬರಹಕ್ಕೆ ಭುವಿ ಅಕ್ಕಂಗೆ ಯಾಕೆ ಬರೆ ಹಾಕ್ಬೇಕು ಹೇಳು? ಭುವಿ ಅಕ್ಕ ಅವಳ ಗಂಡ ಆರಾಮಾಗಿ ಬಂದ್ ಹಬ್ಬ ಮಾಡ್ಕೊಂಡು ಹೋಗ್ಲಿ, ನಾನ್ ದೂರದಲ್ಲೇ ಇರ್ತೀನಿ. ಏ ದಡ್ಡಿ, ನನ್ ಮಾತ್ ಪೂರ್ತಿಯಾಗಿ ಕೇಳು. ಕಾರ್ತಿಕ್ ಅವರು ನಮ್ಮ ಮನೆಗೆ ರಾಮನವಮಿ ಹಬ್ಬಕ್ ಬರ್ತಾ ಇಲ್ಲ. ಅವರೆಲ್ಲ ಅಯೋಧ್ಯೆಗೆ ಹೋಗಾಯ್ತು. ಆದ್ರೆ ಇವಾಗ ಮಕ್ಕಳು ಬೇರೆ ಇಲ್ಲ, ಅವ್ರ ತಾತ ಅಜ್ಜಿ ಜೊತೆ ಇದ್ದಾರೆ. ಹೊರಗಡೆ ತಂಪ ಗಾಳಿ ಬೇರೆ ಬೀಸ್ತಾ ಇದೆ. ಈ ನಿನ್ ಮುಂಗುರುಳು ಬಾ ಅಂತ ಕರಿತಾ ಇದೆ. ಈ ನಿನ್ ಮುಗುಳ್ ನಗು ನಗು ಅಂತ ಹೇಳ್ತಿದೆ. ಹಾಗಿರುವಾಗ ನಾನ್ ನಗ್ದೆ ಹೇಗಿರ್ಲಿ ಹೇಳು? ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸೋರದೆ ನಂಗೆ ದಾರಿಯೇನು, ನನ್ನೆದೆಯ ಈ ನೆಲಕ್ಕೆ ಮಳೆಯಾದೆ ನೀರು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರವೇ ಸಮಾಗಮ. ಇದೇನಿದು ಇದೇನಿದು ಅಣು ಅಣುವು ಘಮ ಘಮ. ದೋಮ್ ತ ದೋಮ್ ತ ದೋಮ್ ತ ದೋಮ್ ದ ದಿಮ್ ದಿಮ್ ಸರಿ ಗಮ ದೋಮ್ ತ ದೋಮ್ ತ ದೋಮ್ ತ ದೋಮ್ ತ ದಿಮ್ ದಿಮ್ ದಿಮ್. ರೀ, ಅಯೋಧ್ಯೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋದಕ್ಕೆ 2 ಕಣ್ ಸಾಲದು. ಹೌದು ಭುವಿ, ಈ ಜಾಗದಲ್ಲಿ ಅದೇನೋ ಒಂಥರ ಈ ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಅದಿದೆ. ಆಮೇಲೆ ಈ ಜಾಗಕ್ಕೆ ಬಂದ್ಮೇಲೆ ನನಗೆ ವಾಪಸ್ ಹೋಗ್ಬೇಕು ಅಂತಾನೆ ಅನಿಸ್ತಾ ಇಲ್ಲ, ಇಲ್ಲೇ ಇದು ಬಿಡೋಣ ಅಂತ ಅನಿಸ್ತಾ ಇದೆ. ಅದೇನ್ ಆನಂದ ಪಾ, ಮರೆಯಕ್ಕೆ ಸಾಧ್ಯ ಇಲ್ಲ. ಹೌದು, ಅಕಸ್ಮಾತ್ ನಾವೆಲ್ಲ ಇಲ್ಲಿಗೆ ಬರದೇ ಹೋಗಿದ್ದಿದ್ರೆ ಏನೋ ಜೀವನದಲ್ಲಿ ಏನೋ ಕಳ್ಕೊಬಿಡ್ತಿದ್ವೇನೋ ಅಂತ ಅನಿಸ್ತಾ ಇದೆ. ನಾನಂತೂ ಅಯೋಧ್ಯೆಗೆ ಬರ್ತೀನಿ, ರಾಮನ್ ದರ್ಶನ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ರೀ. ವಾಪಸ್ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ, ಇಲ್ಲೇ ಇದು ಬಿಡೋಣ ಅಂತ ಅನಿಸ್ತಾ ಇದೆ. ಏನ್ ಆನಂದ, ಏನು ಇದಕ್ಕೆಲ್ಲ ಮುಖೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದು ನಿಜಾನೇ. ಅವನು ಕಾಂಟ್ರಾಕ್ಟ್ ಕೊಟ್ಟು ಅಗ್ರಿಮೆಂಟ್ಗೆ ಇಲ್ಲಿ ಕರೀದೆ ಹೋಗಿದ್ರೆ ನಾವ್ ಇದನ್ನೆಲ್ಲ ಅನ್ಭವಿಸಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ? ನಿಮ್ ಮನೆಯವರು ನಾನ್ ಬೇಡ ಅಂತ ಹೇಳಿದ್ರು, ನನ್ನನ್ನ ಇಲ್ಲಿ ಕರ್ಕೊ ಬಂದಿದ್ದಕ್ಕೆ ಈ ಥ್ಯಾಂಕ್ಸ್. ಓ, ಅದಕ್ಕೇನ ತಾವು ಕರ್ಕೊಂಡು ಹೋಗ್ಲೇಬೇಕು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದು? ಹೌದು ಮತ್ತೆ. ಇಲ್ಲ ಅಂದ್ರೆ ನಿಮ್ಮನ್ ಹೇಗ್ ನಂಬಕ್ಕಾಗ್ತಿತ್ತು? ಎಲ್ಲಾ ಮಾತ್ಕು ತಲೆ ಅಲ್ಲಾಡ್ಸೋ ಕೋಲೆ ಬಸ್ವ ಅಲ್ವಾ ನೀವು? ಈ ಕೋಲೆ ಬಸ್ವ ನಿನ್ನ ಅಮ್ಮ ಕರ್ಕೊಂಡು ಹೋಗೋದ್ ಬೇಡ ಅಂತ ಹೇಳ್ದಾಗ್ಲೂ ತಲೆ ಅಲ್ಲಾಡ್ಸ್ಬೇಕಾಯ್ತು ಅಲ್ವಾ? ಅದನ್ ಬಿಟ್ಟು ನಿನ್ನ ಕರ್ಕೊಂಡು ಇಲ್ಲಿಗೆ ಬಂದೆ ನೋಡು, ನೀನ್ ಈ ಮಾತ್ ನನ್ಗೆ ಅನ್ಲೇಬೇಕಾಯ್ತು. ಅದೇನಾದ್ರೂ ಇರ್ಲಿ ರೀ, ನೀವ್ ನನ್ನನ್ ಬಿಟ್ಕೊಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ.
ಎಷ್ಟೇ ಆಗ್ಲಿ ನನ್ ಮುದ್ದಿನ ಗಂಡ ಅಲ್ವಾ ನೀವು? ಭುವಿ, ನೀನ್ ಒಬ್ಬಳನ್ನೇ ಬಿಟ್ಟು ನಾನು ಇಲ್ಲಿಗೆ ಬರಕ್ಕಾಗತ್ತಾ? ಎಷ್ಟೇ ಆದ್ರೂ ನೀನ್ ನನ್ ಮುದ್ದಿನ ಹೇಳ್ತೀಯಲ್ವಾ?